ವಿಶಿಷ್ಟ ಚರ್ಚಾ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಮೋಟಮ್ಮ ಅವರೇ, 2024ರ ಅಗ್ನಿ ಪರೀಕ್ಷೆ ಕಾಂಗ್ರೆಸ್ನ ಪಾಲಿಗೆ ಡೂ ಆರ್ ಡೈ. ಹೆಂಗೆ ಪ್ಲಾನ್ ಏನಿದೆ ಮೇಡಮ್? ಇಲ್ಲ ನೋಡಿ, ಚುನಾವಣೆ ಅನ್ನೋದು ಎಲ್ಲ ಪಕ್ಷಕ್ಕೂ ಅಗ್ನಿ ಪರೀಕ್ಷೆನೇ, ಯಾರಿಗೂ ಅದೇನು ಇದರಲ್ಲಿ ತಟ್ಟೆಯಲ್ಲಿ ತಂದು ಇಡೋದಿಲ್ಲ. ಆಮೇಲೆ ನಮಗೆ ಹೋಗ್ತಿದೆ, ಯಾಕೆಂತ ಹೇಳಿದ್ರೆ BJP-ಯವರು ಮೋದಿ ನೇತೃತ್ವದಲ್ಲಿ ಹಿಂದುತ್ವ ಅಂತ ಹೇಳ್ಕೊಂಡು ದೇಶವನ್ನ ಒಂದು ರೀತಿಯ ವಿಭಜನೆ ಮಾಡಿಕೊಳ್ಳೋ ರೀತಿಯಲ್ಲಿ ನಡ್ಕೊಳ್ತಾ ಇದ್ದಾರೆ. ನಾವೆಲ್ಲ ಭಾರತೀಯರು, ಈ ದೇಶದಲ್ಲಿರೋರೆಲ್ಲ ಭಾರತೀಯರು ಅನ್ನೋ ಭಾವನೆಯನ್ನು ಹುಟ್ಟಾಕದಲ್ಲೇ ಎಮೋಷನಲ್ಲಿ ತಗೊಂಡು ಹೋಗ್ತಾ ಇದ್ದಾರೆ. ಆದ್ರಿಂದ ಜನ ಅರ್ಥ ಮಾಡ್ಕೊಳ್ತಾರೆ ಯಾವ ಸರಿ ಯಾರು ತಪ್ಪು. ರಾಮ ಈಗಿರ್ಲಿಲ್ಲ, ರಾಮ ಗಾಂಧಿ ಕಾಲದಿಂದನೂ ರಾಮ ಇದ್ದಾರೆ. ಅಯ್ಯೋ ಕೃಷ್ಣ, ಇವತ್ತು ರಾಮ ಅಂತಿದ್ದಾರೆ ಕಾಂಗ್ರೆಸ್ನವರು. ಹಿಂದೆ ಅದು ಆ ಸಂದರ್ಭ ಬಿಡಿ ನೋಡಿ, ಆ ಸಂದರ್ಭ ಬೇರೆ. ಈಗ ಏನಾಗಿದೆ ಅಂತ ಹೇಳಿದ್ರೆ, ಯಾರಿಗೆ ದೇವ್ರು ಬೇಡ, ಎಲ್ಲರಿಗೂ ಬೇಕು. ಕಷ್ಟ ಬಂದಾಗ ಅಯ್ಯೋ ರಾಮ, ಅಯ್ಯೋ ಸೀತಾ, ಅಯ್ಯೋ ಕೃಷ್ಣ. ನಡೆದಿರ್ಲಿಲ್ಲ ಇವರೇ ಎಲ್ಲ. ಅಲ್ಲ, ಈಗ ನೆಹರೂರವರ ಕಾಲದಲ್ಲಿ ಅಲ್ಪಸಂಖ್ಯಾತರ ಪ್ಲೀಸಿಂಗ್ ನಡೆದಿತ್ತು, ಈಗ ನಾವು ಹಿಂದುತ್ವದ ಪ್ಲೀಸಿಂಗ್ ಮಾಡ್ತೀವಿ ಅಂತಾರೆ ಅಂತ ಹೇಳಿದ್ರೆ, ಹಿಂದೆ ಏನು ಹಿಂದೂಗಳು ಇರ್ಲಿಲ್ವಾ? ಹಿಂದೂ ಧರ್ಮ ಆಚರಣೆ ಆಗಿಲ್ವಾ? ಯಾರು ಅದಕ್ಕೆ ಬಂಧನ ಮಾಡಿದ್ರು, ಯಾರು ಅಡ್ಡಿ ಮಾಡಿದ್ರು? ಈಗ ಯಾಕೆ ಇಷ್ಟು ಎಮೋಷನಲ್ಲಿ ಜನರನ್ನ ಒಡೆದಾಳುವ ರಾಜಕೀಯ ಮಾಡಬೇಕು? ಇವ್ರಿಗೇನು ಏಜೆನ್ಸಿ ಕೊಟ್ಟಿದ್ದಾರಾ? ಹಿಂದೂ ಧರ್ಮ, ರಾಮ ಕೃಷ್ಣ ಅನ್ನೋ ಏಜೆನ್ಸಿ ಏನು ಕೊಟ್ಟಿದ್ದಿಲ್ಲ. ಎಲ್ಲರಿಗೂ ಬೇಕು ದೇವರು, ಯಾರಿಗೆ ಬೇಡ ಅಂತ ಹೇಳಿ ನೋಡೋಣ. ನಾವೆಲ್ಲರೂ ದೈವ ಭಕ್ತರೇ, ರಾಮನ್ ಭಕ್ತರೇ, ದೊಡ್ಡ ಸಮಸ್ಯೆ ಅಂತಂದ್ರೆ, ಆದ್ರೆ ಇವರೇ ಇದನ್ನ ಏಜೆನ್ಸಿ ನಿಮ್ಮ ಪಕ್ಷದ ದೊಡ್ಡ ಸಮಸ್ಯೆ ಏನು ಅಂತಂದ್ರೆ, ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿಗೆ ಮೆರಿಟ್ ಕೋಟಾನೂ ಇಲ್ಲ. ಅವ್ರದ್ದು ಬರೀ ಮ್ಯಾನೇಜ್ಮೆಂಟ್ ಕೋಟಾ. ಅದೇ ಅವ್ರು ಗ್ರಾಸ್ ರೂಟ್ ಬೇರು ಮಟ್ಟದಿಂದ ಹೋರಾಟ ಮಾಡಿಬಿಟ್ಟು ಮೇಲಕ್ಕೆ ಬರಬೇಕಾಗಿಲ್ಲ. ಪ್ಯಾರಾಟ್ರೂಪರ್ಸ್ ಮೇಲಿಂದ ಬಂದ್ಬಿಡ್ತಾರೆ. ಭಾರತದ ಪ್ರಜಾಪ್ರಭುತ್ವದ ಲಾಭ ಪಡ್ಕೊಂಡಿರೋ ಸೋನಿಯಾ ಗಾಂಧಿ ಅದನ್ನ ರಾಜಪ್ರಭುತ್ವವಾಗಿ ಮುಂದುವರ್ಸ್ಕೋಬೇಕಂತ ಇನ್ನೂ ಬಿಟ್ಟಿಲ್ಲ. ಅದನ್ನ ತನ್ನ ನಂತರ ತನ್ನ ಮಗಳು ಮೋದಿ ಕೈಲಿ ಅದರಿಂದಾನೆ ಮೋದಿ ಕೈಲಿ ಪರಿವಾರವಾದ ಪ್ರಬಲವಾದ ಅಸ್ತ್ರ ಆಗ್ಬಿಡ್ತು. ಪ್ರಿಯಾಂಕಾ ತಪ್ಪೇನಿಲ್ಲ, ಹೌದು. ಎಷ್ಟೋ ವರ್ಷ ಅದೇನು ತಪ್ಪೇ, ಪ್ರಿಯಾಂಕಾನೇ ಕೊಡ್ಬೇಕು. ಶಿ ಡಿಸರ್ವ್ಸ್ ಆಲ್ಸೋ, ಶಿ ಹ್ಯಾಸ್ ಟು ಫೈಟ್. ಮೇಡಮ್, ಅಲ್ಲಿ ಒಂದು ಸೀಟ್ ಗೆಲ್ಲಿ ಕಳೆದ್ರೆ 80 ಸೀಟಲ್ಲಿ ಅಂತ ಟೈಮಲ್ಲಿ ಅದು ಗೆಲ್ಲುವ ಚಾನ್ಸ್ ಯಾಕೆ ಕಳ್ಕೊಳ್ತಾರೆ? 80 ಸೀಟಲ್ಲಿ ಒಂದು ಸೀಟನ್ನು ವಿನ್ ಆಗ್ಲಿಕ್ಕೆ ಒಂದೇ ಒಂದು ಸೀಟನ್ನು, ಅದು ಯಾರ ಕ್ಯಾಂಡಿಡೇಟ್ ಆ ಸೀಟನ್ನು ಯಾಕೆ ಕಳ್ಕೊಳ್ಬೇಕು? ನಾಲ್ಕು ಜನಕ್ಕೆ ಧನ್ಯವಾದ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ಇದು ಈ ಹೊತ್ತಿನ ವಿಶೇಷ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.